ಆತ್ಮೀಯರೇ ನಮಸ್ಕಾರ. ಚಕ್ರಗಳಿಗೆ ಹೀಲಿಂಗ್, ಎನರ್ಜೈಸಿಂಗ್, ಬ್ಯಾಲೆನ್ಸಿಂಗ್ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದೀನಿ ಹಿಂದಿನ ಎಪಿಸೋಡ್ಗಳಲ್ಲಿ. ಈ ಬ್ಯಾಲೆನ್ಸಿಂಗ್ ಆದ ನಂತರ ಆ ಪರಮಾತ್ಮನ ಶಕ್ತಿ ಶಾಶ್ವತವಾಗಿ ನಮ್ಮಲ್ಲಿ ತುಂಬ್ಕೋಬೇಕು. ಅದಕ್ಕೆ ಎನರ್ಜಿ ಸ್ಟೆಬಿಲೈಸಿಂಗ್, ಪರಮಾತ್ಮನ ಶಕ್ತಿಯನ್ನು ನಮ್ಮೊಳಗೆ ಹೇಗೆ ತುಂಬ್ಕೊಳ್ಬೇಕು, ನಮ್ಮೊಳಗೆ ಹೇಗೆ ತುಂಬ್ಕೋಬೇಕು ಅಂದರೆ ಪರಮಾತ್ಮನ ಶಕ್ತಿಯನ್ನು ನಮ್ಮೊಳಗೆ ತುಂಬ್ಕೊಳ್ಳಿಕ್ಕೆ ಚಕ್ರ ಧ್ಯಾನದಲ್ಲಿ ಅಹಂ ಇಷ್ಟದೇವಾಸ್ಮಿ, ಓಂ ಶ್ರೀ ಇಷ್ಟದೇವಾಯ ನಮಃ ಅಂದರೆ ಆ ಶಕ್ತಿ ನಿಮ್ಮಲ್ಲಿ ಶಾಶ್ವತವಾಗಿ ಬಂದು ಸ್ಥಾಪನೆ ಆಗುತ್ತೆ. ಅಷ್ಟು ಪವರ್ ನಿಮ್ಮೊಳಗಡೆ ಓಪನ್ ಆಗುತ್ತೆ. 4, 6, 10, 12, 16, 48, 1000 ಹಿಂಗೆ ಓಪನ್ ಆದಾಗ ವಿಶ್ವಶಕ್ತಿ ನಿಮ್ಮ ಒಳಗಡೆ ಆವಾಹನೆ ಆಗ್ತಾ ಹೋಗುತ್ತೆ. ಇದು ಬ್ರಹ್ಮರಂಧ್ರ, ಇದು ಮಹಾದ್ವಾರ. ಪರಮಾತ್ಮನ ಶಕ್ತಿಯನ್ನು ಸ್ವೀಕಾರ ಮಾಡುವ ಮಹಾದ್ವಾರ ದೇಹದ ಎಲ್ಲ ಕಡೆ ಬಂದು ಸ್ಟೋರ್ ಆಗುತ್ತೆ. ಅದಕ್ಕೆ ಸ್ಟೆಬಿಲೈಸಿಂಗ್, ಎನರ್ಜಿ ಸ್ಥಾಪನೆ, ಪರಮಾತ್ಮನ ಶಕ್ತಿ ನಿಮ್ಮಲ್ಲಿ ಸ್ಥಾಪನೆ ಆಗುತ್ತೆ. ಪರಮಾತ್ಮನ ಶಕ್ತಿ ನಥಿಂಗ್ ಬಟ್ ಮ್ಯಾಕ್ರೋಕಾಸ್ಮಿಕ್ ಎನರ್ಜಿ, ಕಾಸ್ಮಿಕ್ ಎನರ್ಜಿ, ಶಕ್ತಿ. ನಾವು ನೋಡುವಂಥ ನೋಟ, ಕೇಳುವಂಥ ಶಬ್ದ, ಮಾಡುವಂಥ ಕಾರ್ಯ ಇದೆಲ್ಲವೂ ಶಕ್ತಿನೇ, ಯೂನಿವರ್ಸಲ್ ಎನರ್ಜಿ. ಈ ಎಲ್ಲ ಶಕ್ತಿಗಳಿಂದ ಪ್ರಪಂಚ ಎಲ್ಲರೂ ಬದುಕಿರೋದು. ನಾವು, ನಮ್ಮ ಕುಟುಂಬ, ನಮ್ಮ ಸ್ನೇಹಿತರು ಎಲ್ಲರೂ ಈ ಶಕ್ತಿಗಳಲ್ಲೇ ಬದುಕಿರೋದು. ಆ ಶಕ್ತಿನ ನಾವು ಹೆಚ್ಚು ರೀತಿಯಲ್ಲಿ ಪಡ್ಕೊಳ್ತಾ ಹೋದಾಗ ನಾವು ಮಾಸ್ಟರ್ ಆಗ್ತಾ ಹೋಗ್ತೀವಿ, ಅಂತರಂಗದ ಮಾಸ್ಟರ್ ಆಗ್ತಾ ಹೋಗ್ತೀವಿ. ಅಂತರಂಗದಲ್ಲಿ ನೀವು ಮಾಸ್ಟರ್ ಆಗ್ತಾ ಹೋಗ್ತಾ ಬೇರೆಯವ್ರಿಗೂ ನೀವು ಟೀಚ್ ಮಾಡ್ತೀರಾ. ನಿಮ್ಮ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಬರುತ್ತೆ, ಒಳ್ಳೆಯ ಗೌರವ ಬರುತ್ತೆ, ನೀವು ಶ್ರೇಷ್ಠ ವ್ಯಕ್ತಿ ಆಗ್ತಾ ಹೋಗ್ತೀರ. ಅದಕ್ಕೆ ಎನರ್ಜಿಯನ್ನು ಸ್ಥಾಪನೆ ಮಾಡ್ಕೋಬೇಕು. ನಿಮ್ಮೊಳಗಡೆ ಈ ಶಕ್ತಿಯನ್ನು ಸ್ಥಾಪನೆ ಮಾಡ್ಕೋಬೇಕು. ಅದನ್ನು ಸ್ಟೆಬಿಲೈಸಿಂಗ್ ಅಂತ ಹೇಳ್ತಾರೆ. ಎನರ್ಜಿನ ಈ ಥರ ಎಡಗಡೆ ಕೈಯಲ್ಲಿ ತೊಗೊಂಡು ಕೈಗಳಲ್ಲಿ ಎನರ್ಜಿ ಎಲ್ಲ ಚಕ್ರಗಳಲ್ಲಿ ಎಲ್ಲ ರೀತಿಯಲ್ಲಿ ಫಿಸಿಕಲಿ, ಮೆಂಟಲಿ, ಎಮೋಷ್ನಲಿ ಎಲ್ಲ ಭಾಗದಲ್ಲಿ ನನ್ನಲ್ಲಿ ಶಕ್ತಿ ತುಂಬಿಕೊಂಡಿದೆ ಅಂದಾಗ ನಿಮ್ಮ ದೇಹ ಸ್ಟ್ರಾಂಗ್ ಆಗುತ್ತೆ. ಐ ಆಮ್ ಸ್ಟ್ರಾಂಗ್, ನಾನು ಶಕ್ತಿವಂತನಾಗಿದ್ದೇನೆ, ಧೈರ್ಯವಂತನಾಗಿದ್ದೇನೆ, ಹಣವಂತನಾಗಿದ್ದೇನೆ ಅಂತ ನಿಮ್ಗೆ ಪವರ್ ಗೊತ್ತಾಗುತ್ತೆ ಯಾವಾಗ ಎನರ್ಜಿ ಸ್ಟೆಬಿಲೈಸ್ ಆದಾಗ. ಸ್ಟೆಬಿಲೈಸಿಂಗ್ ಅಂದರೆ ಶಕ್ತಿಯನ್ನು ತುಂಬಿಕೊಳ್ಳುವುದು, ಪರಮಾತ್ಮನ ಶಕ್ತಿಯನ್ನು ತುಂಬಿಕೊಳ್ಳುವುದು. ಗುರುಗಳ ಮೂಲಕ ತುಂಬಿಕೊಳ್ಬೋದು. ನಾವು ಹೀಲಿಂಗ್ ಮಾಡಿ ಎನರ್ಜಿ ತುಂಬಿಕೊಂಡ್ಮೇಲೆ ಪ್ರತಿನಿತ್ಯ ನೀವು ತುಂಬಿಕೊಳ್ಳಿಕ್ಕೆ ನಿಮಗೆ ಟೆಕ್ನಿಕ್ ಹೇಳ್ಕೊಡ್ತೀವಿ. ಹೇಗೆ ನೀವು ಎನರ್ಜಿ ತುಂಬ್ಕೋಬೇಕು ಅಂತ ನೀವು ಪ್ರಾಕ್ಟಿಕಲಾಗಿ ಹೇಳ್ಕೊಡ್ತೀವಿ. ನೀವು ಸಹ ಎನರ್ಜಿ ತುಂಬಿಕೊಳ್ಳೋದು ಮರಿಬಾರ್ದು. ಐ ಆಮ್ ಸ್ಟ್ರಾಂಗ್, ಫಿಸಿಕಲಿ ಸ್ಟ್ರಾಂಗ್, ಫೈನಾನ್ಷಿಯಲಿ ಸ್ಟ್ರಾಂಗ್ ಅಂತ ನಿಮಗೆ ಎನರ್ಜಿ ಬರ್ತಾ ಹೋಗುತ್ತೆ. ಆನಂತರ ಬರೋದು ಯಾವುದು? ಫ್ಯಾಮಿಲಿ ಒಳಗಡೆ ಕ್ರಿಯೇಟಿವಿಟಿ ಆಗಿರ್ತೀರ, ಪಾಸಿಟಿವ್ ಆಗಿರುತ್ತೆ. ಇಡೀ ಕುಟುಂಬ ಪಾಸಿಟಿವ್ ಆಗಿಬಿಡುತ್ತೆ ನಿಮ್ಮ ಶಕ್ತಿಯ ಮೂಲಕ. ನೀವು ಬದಲಾದರೆ ನಿಮ್ಮ ಇಡೀ ಮನೆ ಬದಲಾಗ್ತಾ ಹೋಗುತ್ತೆ. ಅದಕ್ಕೆ ಅಂತರಂಗದ ಶಕ್ತಿ ಕಾರಣವಾಗುತ್ತೆ. ಸ್ವಾಧಿಷ್ಠಾನ ಚಕ್ರದಲ್ಲಿ ನೀವು ಶಕ್ತಿ ತುಂಬಿಕೊಳ್ತಾ ಹೋದಾಗ, ಎನರ್ಜಿ ತುಂಬ್ತಾ ಹೋದಾಗ ನಿಮ್ಮ ಇಡೀ ಕುಟುಂಬ ಬದಲಾಗುತ್ತೆ. ಎಲ್ಲರ ಮನಸ್ಸು ಚೇಂಜ್ ಆಗುತ್ತೆ. ಯಾರ ನಡುವೆಯೂ ಕ್ಲೇಶ ಉಂಟಾಗಲ್ಲ, ಸಾಮರಸ್ಯದಲ್ಲಿ ತೊಂದರೆನೇ ಬರಲ್ಲ. ಗಂಡ ಹೆಂಡತಿ ನಡುವೆ ಒಳ್ಳೆ, ಕುಟುಂಬದ ನಡುವೆ ಒಳ್ಳೆ ಬಾಂಧವ್ಯ ಏರ್ಪಡುತ್ತೆ. ಅದಕ್ಕೆ ಎನರ್ಜಿ ಸ್ಟೆಬಿಲೈಸಿಂಗ್ ಆಗಬೇಕು. ಸ್ಟೆಬಿಲೈಸಿಂಗ್ ಎನರ್ಜಿ ನಿಮ್ಮಲ್ಲಿ ತುಂಬ್ತಾ ಹೋಗುತ್ತೆ. ಅದನ್ನು ನೀವು ಗ್ರೋತ್ ಮಾಡ್ತಾ ಹೋಗ್ತಾ ಇದ್ದರೆ ಇಡೀ ಆ ಎನರ್ಜಿನ ನೀವು ನಿಮ್ಮ ಇಡೀ ಮನೆ ತುಂಬ ಹರಡ್ಬೋದು. ನೀವು ನಮ್ಮ ಮನೆಗೆ ಒಳ್ಳೆಯದಾಗಲಿ, ನಮ್ಮ ಮಕ್ಕಳಿಗೆ ಒಳ್ಳೆಯದಾಗಲಿ, ನಮ್ಮ ಅಪ್ಪ ಅಮ್ಮನಿಗೆ ಒಳ್ಳೆಯದಾಗಲಿ, ನನ್ನ ಹೆಂಡತಿಗೆ ಒಳ್ಳೆಯದಾಗಲಿ, ನಮ್ಮ ಅಜ್ಜಿ ತಾತ ಅತ್ತೆ ಮಾವ ಯಾರಿಗೆ ಬೇಕಾದ್ರೆ ಎನರ್ಜಿ ಕಳಿಸ್ಬೋದು. ನೀವು ಮಾಸ್ಟರ್ ಆದಾಗ ಅರ್ಥ ಮಾಡ್ಕೊಳ್ಳಿ. ನೀವೇನೂ ವೇಸ್ಟ್ ಮಾಡೋದಿಲ್ಲ. ನೀವು 1 ಭಾಗ ಕಳಿಸಿದ್ರೆ 10 ಭಾಗ ವಾಪಸ್ ನಿಮಗೆ ಬರುತ್ತೆ. ಎನರ್ಜಿ, ಯೂನಿವರ್ಸಲ್ ಎನರ್ಜಿ. ಅಷ್ಟು ಶಕ್ತಿ ನೀವು ಕಳಿಸ್ತೀರಿ, ಅಷ್ಟು ಶಕ್ತಿ ವಾಪಸ್ ಬರುತ್ತೆ. ಅದಕ್ಕೆ ನೀವು ಆ ಮಾಸ್ಟರ್ ಪವರ್ ತೊಗೋಬೇಕು. ಫ್ಯಾಮಿಲಿ ಹೀಲರ್ ಮಾಸ್ಟರ್ ನಾನು ನಿಮಗೆ ಕೋರ್ಸ್ ಕಂಡಕ್ಟ್ ಮಾಡಿಕೊಡ್ತೀನಿ. ನೀವು ಎನರ್ಜಿ ಕಳಿಸ್ಬೋದು, ಎನರ್ಜಿ ತೊಗೊಂಡು ಎನರ್ಜಿ ಕಳಿಸ್ಬೋದು. ಅದಕ್ಕೆ ಎನರ್ಜಿ ಸ್ಟೆಬಿಲೈಸ್, ಎನರ್ಜಿ ಸ್ಥಾಪನೆ ಆಗಲಿ ಆದರೆ ಇಲ್ಲಿಂದ ಎನರ್ಜಿ ಪಾಸ್ ಆಗುತ್ತೆ. ನಮ್ಮಿಂದ ಪಾಸ್ ಆಗುತ್ತೆ, ನಿಮ್ಮಿಂದನೂ ಪಾಸ್ ಮಾಡ್ಕೋಬೋದು ನೀವು ಕಲ್ತ್ಕೊಂಡಾಗ. ಹಾಗಾಗಿ ಅದಕ್ಕೆ ಸ್ಟೆಬಿಲೈಸಿಂಗ್ ಅಂತ ಹೇಳ್ತಾರೆ. ಅಲ್ಲಿ ಹಣಕಾಸು, ಸಂಸಾರ, ಆರೋಗ್ಯನೂ ಎನರ್ಜಿ ಸ್ಟೆಬಿಲೈಸ್ ಆಗುತ್ತೆ. ಆರೋಗ್ಯದಲ್ಲಿ ಏರುಪೇರು ಇಲ್ಲದಾಗಿ ನನ್ನ ಹೊಟ್ಟೆಯ ಭಾಗದಲ್ಲಿ ಯಾವಾಗಲೂ ಆರೋಗ್ಯವಿರಲಿ ಅಂದರೆ ಎನರ್ಜಿ ನೀವು ಸ್ಥಾಪನೆ ಮಾಡ್ಕೋಬೋದು. ನಾವು ಎನರ್ಜಿ ಕಳಿಸಿರ್ತೀವಿ, ನೀವು ಅದನ್ನು ಡೆವಲಪ್ ಮಾಡ್ತಾ ಹೋಗ್ಬೋದು, ನೀವು ತುಂಬ್ಕೋಬೋದು ಎನರ್ಜಿಯನ್ನು. ಹೀಗೆ ಇದು ರಿಸೀವರ್, ಇದು ಸೆಂಡರ್. ದೇವತೆಗಳು ಹೆಂಗಿರ್ತಾರೆ ನೋಡಿ, ಹೀಗಿರ್ತಾರೆ. ಹಾಗೆ ನಾವು ಸಹ ದೇವತೆಗಳೇ. ಯಾವ ಮಾನವರು ಕಮ್ಮಿ ಅಲ್ಲ, ಯಾವ ಜಾತಿ, ಯಾವ ಧರ್ಮ ಇಲ್ಲಿ ಬರೋದಿಲ್ಲ. ಎಲ್ಲ ಮಾನವರು ಪರಮಾತ್ಮನ ಮಕ್ಕಳೇ ನಾವು. ಹಾಗಾಗಿ ಇಲ್ಲಿ ಭೇದ ಭಾವ, ಜಾತಿ ಭೇದ, ಧರ್ಮ ಭೇದ ಮಾಡಲೇಬಾರ್ದು. ಎಲ್ಲರೂ ಒಂದೇ. ಎಲ್ಲರ ಮೈಯಲ್ಲಿ ಹರಿತಾ ಇರೋದು ರಕ್ತನೇ, ಬಣ್ಣ ಕೆಂಪೆ ಅಲ್ವಾ? ಹಾಗೆ ಈ ಅಂತರಂಗದಲ್ಲಿ ಎನರ್ಜಿ ತುಂಬಿಕೊಳ್ಳಿಕ್ಕೆ ಎಲ್ಲರಿಗೂ ಅರ್ಹತೆ ಇದೆ. ಪರಮಾತ್ಮ ಎಲ್ಲರಿಗೂ ಪರ್ಮಿಷನ್ ಕೊಟ್ಟಿದ್ದಾರೆ. ಅದನ್ನು ಎನರ್ಜೈಸಿಂಗ್ ಅಂತಾರೆ, ಸ್ಟೆಬಿಲೈಸಿಂಗ್ ಅಂತ ಹೇಳ್ತಾರೆ. ಸ್ಟೆಬಿಲೈಸಿಂಗ್ ಅಂದರೆ ಸ್ಥಾಪನೆ ಆಗಲಿ ಶಕ್ತಿ ಅಂತ. ಅದು ಸ್ಥಾಪನೆ ಆದಾಗ ನಿಮ್ಮ ಅವರ ಪ್ರಭಾವಳಿ ಎಕ್ಸ್ಪ್ಯಾಂಡ್ ಆಗ್ತಾ ಹೋಗುತ್ತೆ. ಈ ಥರ ಎಕ್ಸ್ಪ್ಯಾಂಡ್ ಆಗ್ತಾ ಅದು ಅರಳ್ತಾ ಹೋಗುತ್ತೆ. ಅದು ಎಷ್ಟು ಅರಳುತ್ತೋ ನಿಮ್ಮ ಜೀವನ ಸಹ ಥರ ಅರಳ್ತಾ ಹೋಗುತ್ತೆ. ಅದನ್ನು ಸ್ಟೆಬಿಲೈಸಿಂಗ್ ಅಂತ ಹೇಳ್ತಾರೆ. ಆ ಸ್ಟೆಬಿಲೈಸಿಂಗ್ ಆದಾಗ ನಿಮಗೆ ವಿಲ್ ಪವರ್ ಬರುತ್ತೆ. ಏನೋ ಒಂದು ಗುರಿ ಇಟ್ಕೊಂಡಿದ್ರೆ ಗುರಿ ಕಾರ್ಯಗತ ಆಗಬೇಕಂದ್ರೆ ಇಲ್ಲಿಂದ ವಿಲ್ ಪವರ್ ಎಕ್ಸ್ಪ್ಯಾಂಡ್ ಆಗಿಬಿಡುತ್ತೆ ನಿಮ್ಮ ಹೊಟ್ಟೆಯ ಭಾಗದಿಂದ. ಬಹಳ ಶ್ರೇಷ್ಠವಾದ ಶಕ್ತಿ. ಅದಕ್ಕೆ ಸ್ಟೆಬಿಲೈಸಿಂಗ್ ಬೇಕೇ ಬೇಕು.
ಆನಂತರ ಸ್ವಯಂ ಪ್ರೇಮ, ಕುಟುಂಬ ಪ್ರೇಮ, ವಿಶ್ವ ಪ್ರೇಮ, ಸೆಲ್ಫ್ ಲವ್, ಫ್ಯಾಮಿಲಿ ಲವ್, ಯೂನಿವರ್ಸಲ್ ಲವ್ ಎನರ್ಜಿ ಓಪನ್ ಆಗಿಬಿಡುತ್ತೆ. ಅದು ಸಹ ಎನರ್ಜಿ ಸ್ಟೆಬಿಲೈಸಿಂಗ್ ಆದಾಗ ನೀವು ವಿಶ್ವವನ್ನೇ ಪ್ರೀತಿಸಲಿಕ್ಕೆ ಪ್ರಾರಂಭ ಮಾಡಿಬಿಡ್ತೀರ. ನಿಮ್ಮಂಥ ವ್ಯಕ್ತಿ ಇನ್ನೊಬ್ಬರು ಇರೋಲ್ಲ. ಅಷ್ಟು ಬದಲಾಗುತ್ತೆ ನಿಮ್ಮ ಅವರ. ನಿಮ್ಮನ್ನು ನೋಡಿದ್ಕೊಳ್ಳಿ ಜನ ಇಷ್ಟಪಡ್ತಾರೆ. ಇವರಲ್ಲಿ ಏನೋ ಒಂದು ಶಕ್ತಿ ಇದೆಯಲ್ಲ, ಅದಕ್ಕೆ ಎನರ್ಜಿ ಸ್ಟೆಬಿಲೈಸಿಂಗಲ್ಲೇ ಗೊತ್ತಾಗೋದು. ಅದನ್ನು ನಿಮಗೆ ಹೇಳ್ಕೊಡ್ತೀವಿ, ನಾವು ನಿಮಗೆ ಕಲಿಸ್ಕೊಡ್ತೀವಿ. ನಾವು ಮೊದಲೇ ನಿಮಗೆ ಎನರ್ಜೈಸ್ ಮಾಡಿರ್ತೀವಿ, ಸ್ಟೆಬಿಲೈಸಿಂಗ್ ಮಾಡಿರ್ತೀವಿ. ಭಾಳ ಮುಖ್ಯವಾದ ವಿದ್ಯೆ. ಈ ವಿದ್ಯೆ ಜೊತೆಗೆ 11 ಪರಬ್ರಹ್ಮ ಗೋಲುಗಳನ್ನು ನಿಮಗೆ ಬ್ರಹ್ಮರಂಧ್ರದ ದೀಕ್ಷೆ ಮಾಡಿಕೊಡ್ತೀವಿ. ಅದನ್ನು ನೀವು ಸಹ ಅನುಭವಿಸ್ಬೋದು. ಅಲ್ಲಿಂದ ಬರೋದು ಇಲ್ಲಿ ವಿಶುದ್ಧ ಚಕ್ರದಲ್ಲಿ ನಾನೊಬ್ಬ ಶ್ರೇಷ್ಠ ನಾಯಕ ಆಗಬೇಕು, ನಾಯಕಿ ಆಗಬೇಕು, ಬಿಸ್ನೆಸ್ ಮ್ಯಾನ್ ಆಗಬೇಕು, ಒಬ್ಬ ರೇಡಿಯೋ ಜಾಕಿ ಆಗಬೇಕು, ಇದು ನಮ್ಮ ಇದು ಮಾಸ್ಟರ್ ಆಫ್ ಸೆರೆಮನಿ ಮಾಡಬೇಕು, ಆ್ಯಂಕರ್ ಆಗಬೇಕು, ಎಲ್ಲದು ಇದು ಆಸ್ತಿ. ಈ ಭಾಗ ಆ್ಯಕ್ಟಿವೇಟ್ ಆಗಿ ಆ ಶಕ್ತಿನ ನಿಮಗೆ ಎನರ್ಜೈಸ್ ಕೊಡುತ್ತೆ. ನೀವು ವಿಶ್ವದ ಯಾವುದೇ ಸ್ಟೇಜಲ್ಲಿ ನಿಂತ್ಕೊಂಡು ಮಾತಾಡ್ಬೋದು, ಅಷ್ಟು ಪವರ್ ಕೊಟ್ಬಿಡುತ್ತೆ. ಅದು ಸಹ ಎನರ್ಜಿ ಸ್ಟೆಬಿಲೈಸಿಂಗಲ್ಲೇ ಆಗೋದು. ಇದೆಲ್ಲ ನೀವು ಕಲಿಬೋದು. ಇದು ಆಕಾಶದ ಎತ್ತರಕ್ಕೆ ನಿಮಗೆ ಬೆಳೆಸುತ್ತೆ. ಇನ್ನೊಂದು ಬರೋದು ಆಜ್ಞಾಚಕ್ರ. ನಿಮ್ಮ ಕನಸು ನನಸು ಮಾಡ್ಕೊಳ್ಳಿಕ್ಕೆ ಈ ಚಕ್ರದಲ್ಲಿ ಎನರ್ಜಿ ಸ್ಟೆಬಿಲೈಸ್ ಆಗಿ ನಿಮ್ಮ ಕನಸು ಓಪನ್ ಆಗ್ತಾ ಹೋಗುತ್ತೆ. ಮುಖ್ಯವಾಗಿ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಓಪನ್ ಆಗುತ್ತೆ, ಸುಪ್ತ ಮನಸ್ಸು. ಅದು ಓಪನ್ ಆಯ್ತು ಅಂದರೆ ನಿಜವಾದ ಮಾಸ್ಟರ್ ನೀವು ಆಗ್ಬಿಡ್ತೀರ, ನಿಜವಾದ ವ್ಯಕ್ತಿ ನೀವು ಆಗ್ತೀರ, ನಿಜವಾದ ಸ್ಪಿರಿಚುವಲ್ ಮಾಸ್ಟರ್ ನೀವು ಆಗ್ತೀರ, ನಿಜವಾದ ಟೀಚರ್ ಆಗ್ತೀರ, ಶ್ರೇಷ್ಠ ಟೀಚರ್ ಆಗಿಬಿಡ್ತೀರ. ಯಾವುದರಲ್ಲಿ? ಸಬ್ಕಾನ್ಷಿಯಸ್ ಮೈಂಡಲ್ಲಿ. ಅದು ಓಪನ್ ಆಗುತ್ತೆ. ಕೊನೆಯಲ್ಲಿ ದೈವಶಕ್ತಿ ಪಡ್ಕೋಬೇಕಾದ್ರೆ ಅಲ್ಲೂ ಸಹ ಎನರ್ಜಿ ಸ್ಟೆಬಿಲೈಸ್ ಆದರೆ ದೈವಶಕ್ತಿ ಓಪನ್ ಆಗಿಬಿಡುತ್ತೆ. ಇದೇ ನಿಜವಾದ ಆಧ್ಯಾತ್ಮಿಕ ಮಾರ್ಗ. ಯೋಗ ಇರ್ಬೋದು, ಚಕ್ರ ಯೋಗ ಇರ್ಬೋದು, ಯಾವುದೇ ಯೋಗ ಇರ್ಬೋದು, ಇದೇ ರಹದಾರಿ. 7 ದ್ವಾರಗಳ ಅಧ್ಯಯನ. 7 ದ್ವಾರಗಳಲ್ಲಿ ಶಕ್ತಿಯನ್ನು ಸ್ಟೆಬಿಲೈಸ್ ಮಾಡ್ಕೋಬೇಕು ಜ್ಞಾನದ ಮೂಲಕ, ಚಕ್ರ ಧ್ಯಾನದ ಮೂಲಕ ಅಂತ ನಾವು ಸ್ಪಷ್ಟವಾಗಿ ಒಂದೊಂದೇ ಹೇಳ್ಕೊಡ್ತೀವಿ. ಡೈರೆಕ್ಟ್ ಕೆಲವರು ಏನು ಮಾಡ್ತಾರೆ, ಮೇಲೆ ಹೋಗಿ ಅಭ್ಯಾಸ ಮಾಡೋಕ್ಕೆ ಹೋಗ್ತಾರೆ. ಅವರಿಗೆ ಏನೂ ಸಿಗೋಲ್ಲ. ಸ್ವಲ್ಪ ಸಾಧ್ಯ ಸಿಗುತ್ತೆ, ಸ್ವಲ್ಪ ಎನರ್ಜಿ, ತಕ್ಷಣ ಕೆಳಗಡೆ ಬಿದ್ದೋಗಿ. ಆ ಥರ ಮಾಡಬೇಡಿ ನೀವು. ಒಂದೊಂದೇ ಮೆಟ್ಲು ಹತ್ಕೊತ ಹೋಗಿ, ಯಾವತ್ತೂ ಕೆಳಗಡೆ ಬೀಳೋದಿಲ್ಲ ನೀವು. ಆ ಒಂದೊಂದೇ ಮೆಟ್ಲು ಕರ್ಕೊಂಡು ಹೋಗೋದು ನಮ್ಮ ಜವಾಬ್ದಾರಿ. ಹಾಗಾಗಿ ಬನ್ನಿ, ನೀವು ಕಲ್ತ್ಕೊಳ್ಳಿ. ನಿಜವಾದ ಭಾರತೀಯರೆಲ್ಲ ನಾವು ನಮ್ಮ ದೇಶವನ್ನು ವಿಶ್ವಗುರುವಾಗಿ ಮಾಡೋಣ. ನಮ್ಮ ದೇಶದ ಮುಂದಿನ ಪೀಳಿಗೆಗೆ ಈ ಜ್ಞಾನವನ್ನು ಹಂಚೋಣ. ನಮ್ಮ ಮುಂದಿನ ಮಕ್ಕಳು ನಮ್ಮ ಮೇಲೆ ಶಾಪ ಹಾಕಬಾರ್ದು. ನಮ್ಮ ಮುಂದಿನ ಮಕ್ಕಳು ಚೆನ್ನಾಗಿರಬೇಕು ಅಂದರೆ ನಾವು ಇವತ್ತಿನ ಏನು ಜನಾಂಗ ಇದೆಯವಲ್ಲ, ನಾವು ಈ ಜ್ಞಾನವನ್ನು ಕಲ್ತ್ಕೊಂಡು ಮಕ್ಕಳಿಗೆ ಕಲಿಸ್ಕೊಟ್ರೆ ನಮ್ಮ ದೇಶ ಸುಭದ್ರವಾಗಿರುತ್ತೆ, ವಿಶ್ವ ಸಹ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಸ್ವಾಗತ. ಕಾರ್ಯಕ್ರಮ ವೀಕ್ಷಿಸಿದ್ದಕ್ಕೆ ನಮಸ್ಕಾರ, ಧನ್ಯವಾದಗಳು.